ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂದು ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಶಿಕ್ಷಕರ ಹುದ್ದೆಗಳಿಗೆ ನಿಗದಿಪಡಿಸಿದ ಟಿಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಹಾಗೂ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪಠ್ಯಕ್ರಮ, ಸಮಯ, ಪ್ರಶ್ನೆ ಪತ್ರಿಕೆ ಹೀಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಚರ್ಚಿಸಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳ ಮಾಹಿತಿಗಳನ್ನ ತಾವು ನಿರಂತರವಾಗಿ ಪಡೆಯಬಹುದು. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ತಡ ಮಾಡದೆ ಪ್ರಾರಂಭಿಸೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಹುದ್ದೆಗಳಿಗೆ ನಡೆಸುವ ಸಿಇಟಿಗೆ ಅದಕ್ಕೂ ಮೊದಲು ನಾವು ಒಂದು ಪರೀಕ್ಷೆನ ಪಾಸ್ ಆಗಬೇಕಾಗುತ್ತೆ. ಅದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಈ ಟಿಇಟಿ ಪರೀಕ್ಷೆಯಲ್ಲಿ ನಾವು ಪಾಸ್ ಆದ್ರೆ ಮುಂದೆ ನಡೆಸುವ ಶಿಕ್ಷಕರ ಹುದ್ದೆಯ ಸಿಇಟಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಹಾಗಾಗಿ ಈ ಟಿಇಟಿ ಪರೀಕ್ಷೆನ ಪಾಸ್ ಆಗೋದು ಅತಿ ಇಂಪಾರ್ಟೆಂಟ್ ಹಾಗೂ ಅನಿವಾರ್ಯ ಕೂಡ. ಇನ್ನು ಈ ಟಿಇಟಿ ಹಾಗೂ ಮುಂದೆ ಶಿಕ್ಷಕರ ಹುದ್ದೆಗಳಿಗೆ ನಡೆಸುವ ಸಿಇಟಿ ಪರೀಕ್ಷೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಹೊಂದಿರಬೇಕಾದ ಶೈಕ್ಷಣಿಕ ವಿದ್ಯಾರ್ಹತೆ ಹೀಗಿರಬೇಕಾಗಿರುತ್ತದೆ. ಇಲ್ಲಿ 2 ಹಂತಗಳಿವೆ ಅಥವಾ 2 ವಿಧದಲ್ಲಿ ಈ ಪರೀಕ್ಷೆಗಳಿರುತ್ತವೆ. ಪೇಪರ್ 1 ಪ್ರಾಥಮಿಕ ಹಂತ, ನಾವು PST ಅಂತ ಏನ್ ಕರಿತೇವಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್, ಕ್ಲಾಸ್ 1 ರಿಂದ 5ರವರೆಗೆ ನೇಮಕವಾಗುವ ಶಿಕ್ಷಕರನ್ನ PST ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕರೀತಾರೆ. ಇವರು ಕ್ಲಾಸ್ 1 ರಿಂದ 5ನೇ ತರಗತಿಯವರೆಗೆ ನೇಮಕವಾದ ನಂತರ ಪಾಠಗಳನ್ನ ಮಾಡಬೇಕಾಗುತ್ತದೆ. ಇನ್ನ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸುವ ಅಭ್ಯರ್ಥಿಗಳು ಹೊಂದಿರಬೇಕಾದ ವಿದ್ಯಾರ್ಹತೆ ಹೀಗಿದೆ. ಕನಿಷ್ಠ 50% ಅಂಕಗಳೊಂದಿಗೆ PUC ಉತ್ತೀರ್ಣರಾಗಿರಬೇಕು ಮತ್ತು NCTE ಮಾನ್ಯತೆ ಪಡೆದ ಸಂಸ್ಥೆಯಿಂದ D.Ed ಅಥವಾ BTC ಅಥವಾ ಇಲ್ಲಿ ನೀಡಿರುವಂತಹ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ಹೊಂದಿರಬೇಕಾಗಿರುತ್ತದೆ. ಅಂತ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ. ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಲು ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಪಡೆದು NCTE ಮಾನ್ಯತೆ ಪಡೆದ ಸಂಸ್ಥೆಯಿಂದ B.Ed ಪೂರ್ಣಗೊಳಿಸಿರಬೇಕು. ಅಂತ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅವರು ಈ ಟಿಇಟಿ ಪರೀಕ್ಷೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಮುಂದೆ ಶಿಕ್ಷಕರ ಸಿಇಟಿ ಹುದ್ದೆಗಳಿಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಇನ್ನೊಂದು ಪತ್ರಿಕೆ ಇರುತ್ತದೆ, ಅದು ಪತ್ರಿಕೆ 2 ಉನ್ನತ ಪ್ರಾಥಮಿಕ ಹಂತ, GPSTR ಅಂತ ಏನ್ ಕರಿತೀವಲ್ಲ ನಾವು, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್. ತರಗತಿ 6 ರಿಂದ 8ರವರೆಗೆ ಬೋಧನೆ ಮಾಡುವ ಶಿಕ್ಷಕರನ್ನ ಉನ್ನತ ಪ್ರಾಥಮಿಕ ಹಂತದ ಶಿಕ್ಷಕರು GPSTR ಟೀಚರ್ಸ್ ಅಂತ ಕರಿತೀವಿ. ಇವರು ಹೊಂದಿರಬೇಕಾದ ವಿದ್ಯಾರ್ಹತೆ ಹೇಗಿದೆ, ಕನಿಷ್ಠ 50 ಅಂಕಗಳೊಂದಿಗೆ ಪದವಿ ಪಡೆದಿರಬೇಕು ಹಾಗೂ NCTE ಮಾನ್ಯತೆ ಪಡೆದ ಸಂಸ್ಥೆಯಿಂದ D.Ed ಅಥವಾ B.Ed ಪೂರ್ಣಗೊಳಿಸಿರಬೇಕು. ಅಂತ ಅಭ್ಯರ್ಥಿಗಳು ಈ ಟಿಇಟಿ ಅಥವಾ ಸಿಇಟಿ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಟಿಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನಿದೆಯಲ್ಲ, ಶಿಕ್ಷಕರ ಅರ್ಹತಾ ಪರೀಕ್ಷೆ, ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಇಲ್ಲಿ ಅರ್ಹತೆ ಪಡೆಯಬೇಕಾದ್ರೆ ಒಂದು ಕನಿಷ್ಠ ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಈ ಕನಿಷ್ಠ ಅಂಕಗಳನ್ನು ಪಡೆದವರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗಿ ತೇರ್ಗಡೆಯಾಗುತ್ತಾರೆ. ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತದೆ. ಇಲ್ಲಿ ನಿಗದಿತ ಕನಿಷ್ಠ ಅರ್ಹತಾ ಅಂಕಗಳು ಹೀಗಿವೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಈ ಟಿಇಟಿ ಪರೀಕ್ಷೆಯಲ್ಲಿ 60% ಅಂಕಗಳನ್ನು ಪಡೆದರೆ ಅವರು ಈ ಟಿಇಟಿ ಪರೀಕ್ಷೆಯ ಎಲಿಜಿಬಿಲಿಟಿಯನ್ನ ಪಡೆದುಕೊಳ್ತಾರೆ. ಅವರಿಗೆ ಸರ್ಟಿಫಿಕೇಟ್ ಸಿಗುತ್ತೆ. ಈ 60% ಅಂಕಗಳಂದ್ರೆ ಈ ಪರೀಕ್ಷೆಯಲ್ಲಿ 150 ಅಂಕಗಳಿರುತ್ತವೆ 2 ಪತ್ರಿಕೆಯಲ್ಲೂ. ಅಲ್ಲಿ ಇವರು 150ಕ್ಕೆ 90 ಅಂಕಗಳನ್ನ ಗಳಿಸಲೇಬೇಕು. ಅಂತವರು ಮಾತ್ರ ಇಲ್ಲಿ ಅರ್ಹತೆಯನ್ನ ಪಡೆಯುತ್ತಾರೆ. ಹಾಗೆ ಮೀಸಲಾತಿ ವರ್ಗಗಳ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ, ಈ ಟಿಇಟಿ ಪರೀಕ್ಷೆಯಲ್ಲಿ 55% ಅಂಕಗಳನ್ನ ಗಳಿಸಬೇಕಾಗುತ್ತದೆ. ಅಂತವರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗಿ ತೇರ್ಗಡೆಯಾಗುತ್ತಾರೆ. ಈ 55% ಅಂಕಗಳಂದ್ರೆ 150ಕ್ಕೆ 82.5 ಅಂಕಗಳನ್ನು ಇವರು ಗಳಿಸಲೇಬೇಕು. ಅವರಿಗೆ ಸರ್ಟಿಫಿಕೇಟ್ ಸಿಗುತ್ತದೆ. ಇಲ್ಲಿ ತೇರ್ಗಡೆಯಾಗಿ ಸರ್ಟಿಫಿಕೇಟ್ ಹೊಂದಿದ ಅಭ್ಯರ್ಥಿಗಳು ಮುಂದೆ ಶಿಕ್ಷಕರ ಹುದ್ದೆಗಳಿಗೆ ಕರೆಯುವ ಸಿಇಟಿ ಪರೀಕ್ಷೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಟಿಇಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕುವ ಅರ್ಜಿ ಶುಲ್ಕ ಹೀಗಿದೆ. GM ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 2A, 2B, 3A, 3B ಈ ಪ್ರವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ಪೇಪರ್ 1 ಅಥವಾ ಪೇಪರ್ 2 ಎರಡರಲ್ಲಿ ಒಂದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ 700 ರೂಪಾಯಿಗಳ ಶುಲ್ಕವಿರುತ್ತದೆ. ಇನ್ನು ಈ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅರ್ಜಿಗಳನ್ನ ಸಲ್ಲಿಸುವ ಅಭ್ಯರ್ಥಿಗಳು 1000 ರೂಪಾಯಿಗಳ ಶುಲ್ಕವನ್ನ ಇಲ್ಲಿ ಅವರು ಪೇ ಮಾಡಬೇಕಾಗುತ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1ರ ಅಭ್ಯರ್ಥಿಗಳು ಪೇಪರ್ 1 ಅಥವಾ ಪೇಪರ್ 2ಕ್ಕೆ ಈ ಎರಡರಲ್ಲಿ ಒಂದಕ್ಕೆ ಅರ್ಜಿ ಸಲ್ಲಿಸಿದರೆ 350 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅರ್ಜಿಗಳನ್ನ ಸಲ್ಲಿಸಿದರೆ ಇವರು 500 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತದೆ.
ಇನ್ನು ಅರ್ಜಿ ಶುಲ್ಕ ಪಾವತಿ ವಿಧಾನ ಈ ಟಿಇಟಿ ಪರೀಕ್ಷೆಗೆ ಹೀಗಿರುತ್ತದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ, ಎಲ್ಲಾ ಬ್ಯಾಂಕ್ಗಳ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಈ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬಹುದು. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬಹುದು. UPI ಬ್ಯಾಂಕಿಂಗ್ಗೆ ಇಲ್ಲಿ ಅವಕಾಶವಿದ್ದು UPI ಮೂಲಕ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬಹುದಾಗಿರುತ್ತದೆ. ಇನ್ನ ಟಿಇಟಿ ಪರೀಕ್ಷೆಗೆ ಅರ್ಜಿಗಳನ್ನ ಸಲ್ಲಿಸಲು ಅಭ್ಯರ್ಥಿಗಳು ಹೊಂದಿರಬೇಕಾದ ದಾಖಲೆಗಳು, ಅಗತ್ಯ ಇರುವ ದಾಖಲೆಗಳು ಹೀಗಿವೆ. ಶೈಕ್ಷಣಿಕ ಪ್ರಮಾಣ ಪತ್ರಗಳು, ತಮ್ಮ ಕ್ವಾಲಿಫಿಕೇಶನ್ ಏನಿದೆ ಅಲ್ಲ, PUC, ಡಿಗ್ರಿ, D.Ed, B.Ed ಈ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದ ಸರ್ಟಿಫಿಕೇಟ್ಗಳನ್ನ ಹೊಂದಿರಬೇಕು. ಸ್ಕ್ಯಾನ್ ಮಾಡಿದ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನ ಅಭ್ಯರ್ಥಿಗಳು ಹೊಂದಿರಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಸ್ಕ್ಯಾನ್ ಮಾಡಿದ ಸಹಿ, ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫ್, ಪಾವತಿಗಾಗಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ವಿವರಗಳನ್ನ ಹೊಂದಿರಬೇಕು. ಸರ್ಕಾರಿ ID ಕಾರ್ಡ್, ಯಾವುದಾದ್ರೂ ಒಂದು ಸರ್ಕಾರಿ ID ಕಾರ್ಡ್ ಅನ್ನ ಅಭ್ಯರ್ಥಿಗಳು ಹೊಂದಿರಬೇಕಾಗಿರುತ್ತದೆ. ಈ ಅಗತ್ಯ ದಾಖಲೆಗಳನ್ನು ಇಟ್ಕೊಂಡು ಅವರು ಅರ್ಜಿಗಳನ್ನ ಸಲ್ಲಿಸಬಹುದು. ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳಿದ್ರೆ ಅವುಗಳನ್ನು ಕೂಡ ತಾವು ಹೊಂದಿರಬೇಕಾಗಿರುತ್ತದೆ. ಅವುಗಳೊಂದಿಗೆ ತಾವು ಟಿಇಟಿ ಪರೀಕ್ಷೆಗೆ ಅರ್ಜಿಗಳನ್ನ ಸಲ್ಲಿಸಿ ಈ ಟಿಇಟಿ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಇನ್ನ ಇಲ್ಲಿ ಪರೀಕ್ಷೆಯ ವಿಧಾನವನ್ನು ನೋಡೋದಾದ್ರೆ ಆಫ್ಲೈನ್ ಮೂಲಕ ಇಲ್ಲಿ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಯಾವುದೇ ರೀತಿಯ ಆನ್ಲೈನ್ ಪರೀಕ್ಷೆಗಳು ಇಲ್ಲಿ ಇರುವುದಿಲ್ಲ. ಅಭ್ಯರ್ಥಿಗಳಿಗೆ ಪೇಪರ್ 1, ಪೇಪರ್ 2ಗೆ ಸಂಬಂಧಿಸಿದಂತೆ ಇಲ್ಲಿ ಆಫ್ಲೈನ್ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಅದೇ ರೀತಿಯಾಗಿ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಟಿಇಟಿ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಹೀಗಿರುತ್ತದೆ. ಪತ್ರಿಕೆ 1ರ ಎಕ್ಸಾಮ್ ಪ್ಯಾಟರ್ನ್ ಹೀಗಿದೆ. ವಿಷಯಗಳು ಮತ್ತು ಅಂಕಗಳ ವಿವರ, ಇಲ್ಲಿ ಫಸ್ಟ್ ವಿಷಯನ ಕೊಟ್ಟು ಈ ಕಡೆ ಅಂಕಗಳನ್ನ ವಿಂಗಡಣೆ ಮಾಡಲಾಗಿದೆ. ವಿಷಯಗಳನ್ನ ನೋಡೋಣ. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಜಿ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ 30 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಭಾಷೆ 1, ಲ್ಯಾಂಗ್ವೇಜ್ 1 ನಾವೇನು ಆಯ್ಕೆ ಮಾಡ್ಕೊಳ್ತೀವ ಆ ಲ್ಯಾಂಗ್ವೇಜ್ಗೆ ಇಲ್ಲಿ 30 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಭಾಷೆ 2, ಲ್ಯಾಂಗ್ವೇಜ್ 2ಗೆ 30 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಗಣಿತಕ್ಕೆ ಸಂಬಂಧಿಸಿದಂತೆ 30 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಇನ್ನು ಪರಿಸರ ಅಧ್ಯಯನ, ಈ ವಿಷಯಕ್ಕೆ ಸಂಬಂಧಿಸಿದಂತೆ 30 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಹೀಗೆ ಈ 5 ವಿಷಯಗಳನ್ನು ಸೇರಿಸಿದಾಗ ಒಟ್ಟು 150 ಅಂಕಗಳ ಕುರಿತಾಗಿ ಈ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಇನ್ನು 6ರಿಂದ 8ನೇ ತರಗತಿಗೆ ಬೋಧನೆ ಮಾಡುವ ಶಿಕ್ಷಕರು, GPST ಟೀಚರ್ಸ್ ಅಂತ ಏನ್ ಕರಿತೇವಲ್ಲ, ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಇವರ ಪರೀಕ್ಷೆಗೆ ಸಂಬಂಧಿಸಿದಂತೆ ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ವಿಷಯಗಳು ಮತ್ತು ಅಂಕಗಳ ವಿವರ ಹೀಗಿದೆ. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ, ಈ ವಿಷಯಕ್ಕೆ 30 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಭಾಷೆ 1, ಲ್ಯಾಂಗ್ವೇಜ್ ಭಾಷೆ ಯಾವ್ದು ಒಂದಾಗಿ ಆಯ್ಕೆ ಮಾಡ್ಕೊಳ್ತೀವಿ ಅಲ್ಲಿ ಅದಕ್ಕೆ 30 ಅಂಕಗಳು. ಭಾಷೆ 2ನ್ನ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಲ್ಲಿ 30 ಅಂಕಗಳು. ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ 60 ಅಂಕಗಳು, ಅಥವಾ ಸಮಾಜ ವಿಜ್ಞಾನ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂತೆ 60 ಅಂಕಗಳು ಇರುತ್ತವೆ. ಹೀಗೆ ಇಲ್ಲಿ 150 ಅಂಕಗಳು ಇರುತ್ತವೆ. ಇನ್ನು ಈ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯಕ್ರಮವನ್ನು ನೋಡೋದಾದ್ರೆ ಪತ್ರಿಕೆ 1ರ ಪಠ್ಯಕ್ರಮ ಹೀಗಿದೆ. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ, ಬಾಲ ವಿಕಾಸ ಮತ್ತು ಮನೋವಿಜ್ಞಾನ, ಈ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರದ ಕುರಿತಾಗಿ ಇಲ್ಲಿ ಪಠ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಇನ್ನು ಭಾಷೆ 1 ಮತ್ತು ಭಾಷೆಗೆ 2ಕ್ಕೆ ಸಂಬಂಧಿಸಿದಂತೆ ಗ್ರಹಿಕೆ ಕಾಂಪ್ರಹೆನ್ಷನ್, ವ್ಯಾಕರಣ ಗ್ರಾಮರ್, ಶಬ್ದಕೋಶ ವೊಕ್ಯಾಬ್ಯುಲರಿ ಮತ್ತು ಭಾಷಾ ಅಭಿವೃದ್ಧಿಯ ಬೋಧನಾಶಾಸ್ತ್ರ, ಈ ವಿಷಯಗಳನ್ನ ಇಲ್ಲಿ ಪಠ್ಯಕ್ರಮವಾಗಿ ನಿಗದಿಪಡಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್, ಕ್ರಿಯೆಗಳು ಆಪರೇಷನ್ಸ್, ಜಾಮಿತಿ ಜಿಯೋಮೆಟ್ರಿ, ಮಾಪನ ಮೆಜರ್ಮೆಂಟ್, ದತ್ತಾಂಶ ನಿರ್ವಹಣೆ ಡಾಟಾ ಹ್ಯಾಂಡ್ಲಿಂಗ್ ಮತ್ತು ಗಣಿತ ಬೋಧನಾಶಾಸ್ತ್ರ ಪೆಡಗಾಜಿ ಆಫ್ ಮ್ಯಾಥಮೆಟಿಕ್ಸ್, ಈ ವಿಷಯಗಳನ್ನ ನಿಗದಿಪಡಿಸಲಾಗಿದೆ. ಹಾಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಎನ್ವೈರನ್ಮೆಂಟಲ್ ಸೈನ್ಸ್ ಸ್ಟಡೀಸ್ಗೆ ಸಂಬಂಧಿಸಿದಂತೆ ಕುಟುಂಬ, ಆಹಾರ, ಆಶ್ರಯ, ನೀರು, ಪ್ರಾಣಿಗಳು, ಪ್ರಯಾಣ, ನಾವು ಮಾಡುವ ಕೆಲಸಗಳು ಮತ್ತು ಪರಿಸರ ಅಧ್ಯಯನದ ಬೋಧನಾಶಾಸ್ತ್ರ, ಈ ವಿಷಯಗಳನ್ನ ಪತ್ರಿಕೆ 1 ತರಗತಿ 1ರಿಂದ 5ನೇ ತರಗತಿವರೆಗೆ ಬೋಧನೆ ಮಾಡುವ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದ್ದಾಗಿದೆ. ಇನ್ನ ಪತ್ರಿಕೆ 2 ಏನು ತರಗತಿ 6ರಿಂದ 8ರವರೆಗೆ ಬೋಧನೆ ಮಾಡುವ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದ ಪತ್ರಿಕೆ 2 ಈ ಟಿಇಟಿಗೆ ಸಂಬಂಧಿಸಿದಂತೆ ಪಠ್ಯಕ್ರಮ ಹೀಗಿದೆ. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ, ಮಕ್ಕಳ ಅಭಿವೃದ್ಧಿ ಮತ್ತು ಮನೋವಿಜ್ಞಾನ, ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬೋಧನಾಶಾಸ್ತ್ರ ಮೆಥಡಾಲಜಿ ಕುರಿತಾಗಿ ಪಠ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಇನ್ನು ಭಾಷೆ 1 ಮತ್ತು ಭಾಷೆ 2ಕ್ಕೆ ಸಂಬಂಧಿಸಿದಂತೆ ಕಾಂಪ್ರಹೆನ್ಷನ್, ವ್ಯಾಕರಣ ಗ್ರಾಮರ್, ಶಬ್ದಕೋಶ ವೊಕ್ಯಾಬ್ಯುಲರಿ ಮತ್ತು ಭಾಷಾ ಅಭಿವೃದ್ಧಿಯ ಬೋಧನಾಶಾಸ್ತ್ರ, ಈ ವಿಷಯಗಳನ್ನ ಇಲ್ಲಿ ಈ ಪಠ್ಯಕ್ರಮದ ಸಿಲೆಬಸ್ ಆಗಿ ನಿಗದಿಪಡಿಸಲಾಗಿದೆ. ಇನ್ನು ಗಣಿತದಲ್ಲಿ ಮ್ಯಾಥಮೆಟಿಕ್ಸ್, ಸಂಖ್ಯಾ ಪದ್ಧತಿ, ಆಪರೇಷನ್ಸ್, ಜಿಯೋಮೆಟ್ರಿ ಕರಿತೀವಲ್ಲ, ಮಾಪನ ಮೆಜರ್ಮೆಂಟ್, ದತ್ತಾಂಶ ನಿರ್ವಹಣೆ ಡಾಟಾ ಹ್ಯಾಂಡ್ಲಿಂಗ್ ಮತ್ತು ಗಣಿತ ಬೋಧನಾಶಾಸ್ತ್ರ, ಈ ವಿಷಯಗಳನ್ನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಿಗದಿಪಡಿಸಲಾಗಿರುತ್ತದೆ. ಅದೇ ರೀತಿಯಾಗಿ ಗಣಿತ ಮತ್ತು ಈಗ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ತೆಗೆದುಕೊಂಡಂತೆ ಇಲ್ಲಿ ಕೂಡ ಬೋಧನಾಶಾಸ್ತ್ರ ವಿಷಯವಾಗಿ
ಪಠ್ಯಕ್ರಮವನ್ನು ನಿಗದಿಪಡಿಸಲಾಗಿದ್ದು, ವಿವರವಾದ ಮಾಹಿತಿಯನ್ನ ತಾವು school.education.karnataka.nic ನಲ್ಲಿ ಕೂಡ ವೀಕ್ಷಿಸಿಕೊಳ್ಳಬಹುದು. ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿರುತ್ತದೆ. ಇನ್ನ ಈ ಪರೀಕ್ಷೆಯ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಹೀಗಿರುತ್ತದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೂ ಸಂಬಂಧಿಸಿದಂತೆ ಎಕ್ಸಾಮ್ ಪ್ಯಾಟರ್ನ್ ಹೀಗಿರುತ್ತದೆ. ಒಂದು ಅವಲೋಕನ ಇದು. ಒಟ್ಟು ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 150 ಪ್ರಶ್ನೆಗಳಿರುತ್ತವೆ. ಈ 150 ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ 1 ಅಂಕದಂತೆ 150 ಅಂಕಗಳನ್ನ ಈ ಪತ್ರಿಕೆ ಹೊಂದಿರುತ್ತದೆ. ಇಲ್ಲಿ ಸಮಯದ ಅವಧಿ 2 ಗಂಟೆ 30 ನಿಮಿಷಗಳು. ಅಂದ್ರೆ ಇಲ್ಲಿ ನಿಮಿಷಕ್ಕೆ ನಾವು ಕನ್ವರ್ಟ್ ಮಾಡಿದಾಗ 150 ನಿಮಿಷಗಳು ಆಗುತ್ತವೆ. ಅಂದ್ರೆ ಪ್ರತಿ ಪ್ರಶ್ನೆಗೆ ಇಲ್ಲಿ 1 ಅಂಕ 1 ನಿಮಿಷ ಸಮಯದ ಅವಧಿ ನಿಗದಿ ಮಾಡಲಾಗಿರುತ್ತದೆ. ಇನ್ನ ಫಲಿತಾಂಶವನ್ನ ನೋಡೋದಾದ್ರೆ, ಅರ್ಜಿಗಳನ್ನ ಸಲ್ಲಿಸಿ ಪರೀಕ್ಷೆಗಳನ್ನ ಬರೆದಾದ್ಮೇಲೆ ಇಲ್ಲಿ ರಿಸಲ್ಟ್ ಅನ್ನ www.schooloeducation.karnataka.nic.in ನಲ್ಲಿ ಫಲಿತಾಂಶವನ್ನು ಬಿಡುಗಡೆ ಮಾಡುತ್ತಾರೆ. ಅಲ್ಲಿ ಆ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಸ್ಕೋರ್ ಕಾರ್ಡ್ಗಳನ್ನ ಕೂಡ ನಾವು ಅಲ್ಲೇ ಡೌನ್ಲೋಡ್ ಮಾಡಿಕೊಳ್ಬೇಕು. ಇಲ್ಲಿ ಯಾವುದೇ ರೀತಿ ಅಂಚೆ ಮೂಲಕ ಸ್ಕೋರ್ ಕಾರ್ಡ್ಗಳನ್ನ ಕಳಿಸಲಾಗುವುದಿಲ್ಲ. ಇನ್ನು ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಹಾಗೂ ಅರ್ಜಿಗಳನ್ನ ಅಪ್ಲೈ ಮಾಡಲು ಇನ್ನು ಇತರೆ ಯಾವುದೇ ರೀತಿಯ ತೊಂದರೆಗಳು ಎದುರಾದಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಕೂಡ ಅಫಿಷಿಯಲ್ ವೆಬ್ಸೈಟ್ www.schooloeducation.karnataka.nic.in ಈ ವಿಳಾಸಕ್ಕೆ ಸಂಪರ್ಕಿಸಿ ಎಲ್ಲ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಸ್ನೇಹಿತರೆ, ಕೊನೆಗೊಂದು ಹಿತನುಡಿ. ಹಣ್ಣು ತುಂಬಿದ ಮರಗಳು ಬಾಗುತ್ತವೆ, ಬೋಳು ಮರ ನೆಟ್ಟಗೆ ನಿಂತಿರುತ್ತದೆ. ನೀರು ತುಂಬಿದ ಕಾರ್ಮೋಡಗಳು ನೆಲಕ್ಕೆ ಬರುತ್ತವೆ, ಬಿಳಿ ಮೋಡಗಳು ಹಾರಿ ಹೋಗುತ್ತವೆ. ಹಾಲು ತುಂಬಿದ ಹಸು ಸಾಧುವಾಗಿರುತ್ತದೆ, ಹಾಲಿಲ್ಲದ ದನ ಪುಂಡತನ ಮಾಡುತ್ತದೆ. ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರುತ್ತದೆ, ಉಪ್ಪು ನೀರಿನ ಸಮುದ್ರ ಗರ್ಜಿಸುತ್ತದೆ. ಅಜ್ಞಾನಿ ಹರಟೆ ಹೊಡೆಯುತ್ತಾನೆ, ಜ್ಞಾನಿ ಚಿಂತನೆಯಲ್ಲಿರುತ್ತಾನೆ ಅಂತ ಒಂದು ಕನ್ನಡದಲ್ಲಿ ಪ್ರಸಿದ್ಧ ಉಕ್ತಿ ಇದೆ. ಸ್ನೇಹಿತರೆ, ಈ ಮಾತಿನ ತಾತ್ಪರ್ಯ ಇಷ್ಟೇ. ಪ್ರಫುಲ್ಲವಾಗಿ ಹಣ್ಣು ತುಂಬಿದ ಮರ, ನೀರು ತುಂಬಿದ ಕಾರ್ಮೋಡ, ಹಾಲು ತುಂಬಿದ ಹಸು, ಸಿಹಿ ನೀರು ತುಂಬಿದ ಕೊಳ, ಜ್ಞಾನವಂತ ವ್ಯಕ್ತಿ ಅಂದ್ರೆ ಜ್ಞಾನ ತುಂಬಿದ ವ್ಯಕ್ತಿ, ಇವರೆಲ್ಲರೂ ಶಾಂತತೆ ಮತ್ತು ಸಮಸ್ಥಿತಿಯಲ್ಲಿ ನಮಗೆ ಅದರ ಸಂಕೇತವಾಗಿ ಬಳಕೆಯಾಗುತ್ತಾರೆ. ಆದರೆ ಏನೂ ಇರದ ಬೋಳು ಮರ, ಬಿಳಿ ಮೋಡ, ಹಾಲಿಲ್ಲದ ದನ, ಬಳಕೆಗೆ ಯೋಗ್ಯವಲ್ಲದ ನೀರು, ಈ ಅಜ್ಞಾನಿಗಳು ಅಲ್ಪಜ್ಞಾನಿ ಮಹಾಗರ್ವಿ ಎಂಬಂತೆ ಅಹಂಕಾರದ ಸ್ಥಿತಿಯಲ್ಲಿ ನಮಗೆ ಅದರ ಸಂಕೇತವಾಗಿ ಬಳಕೆಯಾಗುತ್ತಾರೆ. ಆದ್ದರಿಂದ ನಿಮ್ಮ ಕಾಯಕದಲ್ಲಿ ನೀವು ನಿರತರಾಗಿ ಜ್ಞಾನಿಯಾಗಿ ಬಾಳಿ, ಅಹಂಕಾರಿಯಾಗಿ ಗರ್ವಿಯಾಗಿ ಬಾಳುವುದು ಬೇಡ ಎಂಬುದು ಈ ಮಾತಿನ ತಾತ್ಪರ್ಯ. ಮತ್ತೊಮ್ಮೆ ವೀಕ್ಷಕರಲ್ಲಿ ವಿನಂತಿ, ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.